ಇಷ್ಟ ನಾವ್ ಹೇಳೋದು ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ನಮ್ಮ ಭೂಮಿ ಹಾಳಾಕತಿ. ಭೂಮಿಯ ತನ್ನ ಜೀವಾಣುಗಳನ್ನ ಕಳ್ಕೊಳ್ಳುತ್ತೆ. ಹೌದು. ಬಂಜರು ಭೂಮಿ ಆಗಲಿಕ್ಕೆ ಇನ್ನು ಅತಿ ಸಮೀಪ ಕಾಲ ಬಂದಿದೆ. ಅದರಿಂದ ನೀವು ದಯಮಾಡಿ ಈ ಸಾವಯವ ಗೊಬ್ಬರ, ಸಗಣಿ ಗೊಬ್ಬರ ಅಂತ ಹಾಕಕ್ಕಾಗಲ್ಲ ನಮಗೆ. ಸಾವಯವ ಗೊಬ್ಬರ ಮಾಡೋದ್ರಿಂದ ಭೂಮಿ ಉಳಿತಾಕತಿ, ನಾವು ಉಳಿತೀವಿ. ಭೂತಾಯಿ ರಕ್ಷಣೆ ಮಾಡ್ಬೇಕು, ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ದೃಷ್ಟಿ ನನಗಿದೆ. ಸರ್ ನಮಸ್ತೆ. ನಮಸ್ಕಾರ ರೀ ಸರ್. ಇದು ಯಾವ ಊರು? ಇದು ವಿಜಯನಗರ ಜಿಲ್ಲಾ ಅಗರಮಳ್ಳಿ ತಾಲೂಕು ಬನ್ನಿಕಲ್ ಗ್ರಾಮ ಸರ್. ಹೌದ್ರಿ. ಏನ್ ಹಾಕಿರಿ ಸರ್ ನಿಮ್ ಹೊಲಕ್ಕ? ನಾವು ಮೊಲಕ ಈ ವರ್ಷ ನಾವು ಕಬ್ಬು ಹಾಕಿದೀವ್ರಿ. ಹೌದ್ರಿ. ಇದು ಎಷ್ಟು ಎಕರೆ ಇದೆ ಸರ್ ಇದು ಪ್ಲಾಟ್? 3.5 ಎಕರೆ ಆಗ್ತೈತ್ರಿ. ಹೌದ್ರಿ. ಇದು ಗೊಬ್ಬರ ಯಾವ್ದು ಯೂಸ್ ಮಾಡ್ರಿ ಸರ್ ಇದಕ್ಕ ಕೂಬಾ ಸಾಯಿಲ್ ಕಂಡೀಷನರ್ ಅಂತೇಳಿ. ಹೌದು ಸರ್. ನಮ್ಮ ಸರ್ ರಾಜೇಂದ್ರ ಸರ್ ಗುಲ್ಬರ್ಗದಿಂದ ರೆಕಮೆಂಡು. ಅದಕ್ಕೆ ನಮ್ಮ ಇಲ್ಲಿ ಅಡಗಲಿರ್ತಕ್ಕಂಥ ಮಾದೇವ್ ತಾತ್ ಅಂತ ಅದಾರ ಅವರು ಒಂದು ಹೇಳಿಕೆ ಪ್ರಕಾರ ಆ ಭೂಮಿಗೆ ರಾಸಾಯನಿಕ ಗೊಬ್ಬರ ಕೊಡುವುದರಿಂದ ಅದು ಪೆಡಸಾಕತಿ, ಚೆನ್ನಾಗಿ ಬೆಳೆಯೋದಿಲ್ಲ ಅಂತಕ್ಕಂಥ ಭಾವನೆ ನನಗೆ ಬಂದು ನಾನು ಇದನ್ನ ಕೂಬಾ ಸಾಯಿಲ್ ಕಂಡೀಷನರ್ ಹಾಕ್ಲಿಕ್ಕೆ ಮನಸ್ಸು ಬಂತು. ಅದಕ್ಕೆ ನಾನು ಒಂದು ಎಕರೆಗೆ 3,400 ಬೀಜದ ಸಸಿಯನ್ನ ಸಿಗುಣಿಸಿಂದ ತರಿಸಿ, ಬಿಜಾಪುರ ಜಿಲ್ಲಾ ಅಫಜಲ್ಪುರ್ ತಾಲೂಕಿನಾಗಿಂದ, ಬದಲಾಪುರ ತಾಲೂಕಿನಿಂದ. ಹೀಗಾಗಿ ನನಗೆ ಇದು ಬಹಳ ತೃಪ್ತಿ ಅನ್ಸತ್ತೆ. ಹೌದು ಸರ್. ಈಗ ಇದು ಹಚ್ಚಿ ಮೇಲೆ ಒಂದು ಎಕರೆಗೆ 8 ಚೀಲ ಹಾಕ್ಬೇಕು ಅಂತ ಹೇಳಿ ಅವ್ರು ರೆಕಮೆಂಡ್ ಮಾಡಿದ್ರು. ನಮ್ಮ ಮಾದೇವ್ ವೀರಾಪುರದವರು ಮತ್ತೆ ಸಾರು. ಅದೇ ಪ್ರಕಾರ ಮೊನ್ನೆ ನಾನು 22 ಚೀಲ ಗೊಬ್ಬರ ಇದಕ್ಕೆ ಹಾಕಿದೀನಿ ಈಗಾಗಲೇ. ಹೌದ್ರಿ. ಈಗ ನಿಮಗ ಹಾಕಿದ ಮೇಲೆ ಎಷ್ಟು ದಿನ ಆಯ್ತು ಸರ್ ಇವಾಗ ಹಾಕಿ? ಈಗ ಹಾಕಿ 4 ದಿನ ಆಗಿದೆ. ಹೊಲದಾಗ ಅಡ್ಡಾಡಿದ್ರೆ ಹೂ ಮೇಲೆ ಗಿಡ ಹಾಕತ್ತೆ. ಹೌದ್ರಾ? ಬಹಳ ಮೆತ್ತಗೆ ಆಗಿದೆ. ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ. ಇಲ್ಲಪ್ಪ ಅಂದ್ರೆ ಶಟಗನ್ ಎಲ್ಲ ಎಂಡಿ ಕಿತ್ತು ಬಿಟ್ಟು ನೋಡ್ರಿ ಇದು ಹೊಲ. ಹೌದಲ್ರಿ. ಈಗ ನಿಮ್ಗೆ ಸ್ಯಾಟಿಸ್ಫೈ ಆಯ್ತಲ್ಲ ಸರ್ ಗೊಬ್ಬರ ಇದು? ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇವಾಗ ಹಾಕಿ 4 ದಿನಕ್ಕೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಓಕೆ ಓಕೆ ಓಕೆ. ನೀವು ಈಗ ರೈತರಿಗೆಲ್ಲ ಏನ್ ಹೇಳ್ಬೇಕಂತ ಇಷ್ಟಪಡ್ತೀರಿ ನೀವು? ಇಷ್ಟ ನಾವ್ ಹೇಳೋದು ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ನಮ್ಮ ಭೂಮಿ ಹಾಳಾಕತಿ. ಭೂಮಿಯ ತನ್ನ ಜೀವಾಣುಗಳನ್ನ ಕಳ್ಕೊಳ್ಳುತ್ತೆ. ಹೌದು. ಬಂಜರು ಭೂಮಿ ಆಗಲಿಕ್ಕೆ ಇನ್ನು ಅತಿ ಸಮೀಪ ಕಾಲ ಬಂದಿದೆ. ಅದರಿಂದ ನೀವು ದಯಮಾಡಿ ಈ ಸಾವಯವ ಗೊಬ್ಬರ, ಸಗಣಿ ಗೊಬ್ಬರ ಅಂತ ಹಾಕಕ್ಕಾಗಲ್ಲ ನಮಗೆ. ಸಾವಯವ ಗೊಬ್ಬರ ಮಾಡೋದ್ರಿಂದ ಭೂಮಿ ಉಳಿತಾಕತಿ, ನಾವು ಉಳಿತೀವಿ. ಭೂತಾಯಿ ರಕ್ಷಣೆ ಮಾಡ್ಬೇಕು, ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ದೃಷ್ಟಿ ನನಗಿದೆ. ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಾ ಸಾಯಿಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಾ ಸಾಯಿಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ
ಆರೋಗ್ಯಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಪಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಪಕೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಊಟಕ್ಕೆ ವಿಷವಲ್ಲ. ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.